ಒಬ್ಬ ಮಹಿಳೆ ಶವರ್ ಪರದೆಯನ್ನು ಎಳೆದಳು. ಸ್ನಾನ ಮಾಡಲು ಸಿದ್ಧತೆ ಕಪ್ಪು ಬಣ್ಣದಲ್ಲಿ ಇಬ್ಬರು ಶವರ್ ಪರದೆ ಬಳಸಿ ಅವಳನ್ನು ಸುತ್ತಿಕೊಂಡರು. ಅವಳನ್ನು ಸ್ಪೀಡ್ ಬೋಟ್ಗೆ ಎಳೆದೊಯ್ದರು. ನಂತರ ಅವರು ತೆರೆದ ಸಮುದ್ರದ ಕಡೆಗೆ ವೇಗವಾಗಿ ಸರಪಳಿಗಳೊಂದಿಗೆ ಈಸಾಳನ್ನು ಚೈನ್ ಮಾಡಿದ ನಂತರ ಅವರು ಬೇಗನೆ ಅವಳನ್ನು ಸಾಗರಕ್ಕೆ ಎಸೆದರು. ತೀವ್ರವಾಗಿ ಹೆಣಗಾಡುತ್ತಾಳೆ, ಆದರೆ ಅವಳು ಹೆಚ್ಚು ಹೆಣಗಾಡುತ್ತಾಳೆ. ಶೀಘ್ರದಲ್ಲೇ ಅವಳು ಸಮುದ್ರದ ಕೆಳಭಾಗವನ್ನು ತಲುಪಿದಳು. ಸರಪಳಿಗಳಿಂದ ಮುಯ್ಯಲು ಪ್ರಯತ್ನಿಸುತ್ತಿದ್ದಳು, ಆದರೆ ಅವಳು ಆಮ್ಲಜನಕದ ದೀರ್ಘಕಾಲದ ಕೊರತೆಯು ಅವಳನ್ನು ಹೊರಹಾಕಲು ಕಾರಣವಾಯಿತು. ಸ್ವಲ್ಪ ಸಮಯದ ನಂತರ ಪ್ರಜ್ಞಾಹೀನನಾಗಿದ್ದ ಲಿಸಾ ಇದ್ದಕ್ಕಿದ್ದಂತೆ ಕಣ್ಣು ತೆರೆದಳು. ಅವಳ ಆಶ್ಚರ್ಯಕ್ಕೆ ಅವಳು ನೀರೊಳಗಿನ ಉಸಿರಾಡಬಹುದು. ಕೇವಲ ನಂಬಲ ಸಾಧ್ಯವಾಗಿತ್ತು. ನಂತರ ಅವಳು ತನ್ನ ಕೈಗಳಿಂದ ಸರಪಳಿಗಳನ್ನು ಮುರಿದು ಬೇಗನೆ ಮೇಲ್ಮೈಗೆ ಈಜುತ್ತಿದ್ದಳು. ಇಬ್ಬರು ಪುರುಷರು ದಡದಲ್ಲಿ ದೋಣಿ ತೀರಕ್ಕೆ ಬಂದಿದ್ದ ಲಿಸಾ ಅವರು ಅಪರಾಧಿಗಳು ಎಂದು ಭಾವಿಸಿದ ಅವಳು ಧಾವಿಸಿ ಅವುಗಳಲ್ಲಿ ಒಂದನ್ನು ಕೆಳಕ್ಕೆ ತಳ್ಳಿಕೊಳ್ಳಲು ಸಹಾಯ ಮಾಡಲು ಬಂದರು. ಆದರೆ ಲಿಸಾ ಅವರನ್ನು ಕೆಳಗಿಳಿಸಿದ ಮತ್ತೆ ಎದ್ದು ಲಿಸಾಳೊಂದಿಗೆ ಕುಸ್ತಿಯನ್ನು ಪ್ರಾರಂಭಿಸಿದ. ನಂತರ ಅವರು ಕೇವಲ ಸಾಮಾನ್ಯ ಮೀನುಗಾರರು ಎಂದು ತಿಳಿದುಬಂದಿದೆ. ಲಿಸಾ ಅವರನ್ನು ಒದ್ದೆಯಾದ ಮತ್ತು ಕಳಂಕಿತವಾದ ಲಿಸಾ ಹಾಕಲು ಕೆಲವು ಬಟ್ಟೆಗಳನ್ನು ಕಂಡುಕೊಂಡಳು. ಆದರೆ ನಂತರ ಅವಳು ಟೆಸ್ಟ್ ತಿರುಗುತ್ತಿದ್ದ ಹೋದಳು ಎಂದು ಹೇಳಲು ಬಯಸುವ ಯಾರೋ ನನ್ನನ್ನು ನೀರಿನಲ್ಲಿ ಎಸೆದರು. ಆದ್ದರಿಂದ ಅವಳನ್ನು ಮತ್ತೆ ಹೇಳಿಕೆ ನೀಡಿದ ನಂತರ ಲಿಸಾ ಮನೆಗೆ ಮರಳಿದರು. ಸಂಭವಿಸಿದ ಎಲ್ಲದರ ಬಗ್ಗೆ ಅವಳು ತನ್ನ ಸಹೋದರನಿಗೆ ಹೇಳಿದರ ಮುಖಗಳನ್ನು ಅವಳು ನೋಡಿದ್ದೀರಾ ಎಂದು ಅವಳ ಸಹೋದರ ಕೇಳಿದಳು ಎಂದು ಲಿಸಾಳ ಸಹೋದರ ದಯೆಯಿಂದ ಅವಳಿಗೆ ಒಂದು ಲೋಟ ನೀರನ್ನು ಕೊಟ್ಟನು. ಇನ್ನೂ ನಡುಗುತ್ತಿರುವುದನ್ನು ನೋಡಿ ಅವನು ಅವಳ ಶಸ್ತ್ರಾಸ್ತ್ರವನ್ನು ಸಹ ಕೊಟ್ಟನು. ಇನ್ನೂ ಏಕೆ ಜೀವಂತವಾಗಿದ್ದಾಳೆ ಎಂಬ ಬಗ್ಗೆ ಅವಳು ಅವನನ್ನು ಪ್ರಶ್ನಿಸಿದಳು. ಈ ಸಮಯದಲ್ಲಿ ಶೂಟರ್ ಲಿಸಾ ತುಂಬಾ ಆತಂಕಕ್ಕೊಳಗಾಗಿದ್ದಳು. ಅವಳು ಸ್ನಾನದ ತೊಟ್ಟಿಯನ್ನು ನೀರಿನಿಂದ ತುಂಬಿದ್ದಳು. ವಿಶ್ರಾಂತಿ ಸ್ನಾನ ಮಾಡುವ ಉದ್ದೇಶದಿಂದ ಅವಳು ಏನಾಯಿತು ಎಂಬುದರ ನೆನಪುಗಳಲ್ಲಿ ಮಲಗಿದ್ದಂತೆಯೇ ಅವಳ ಮನಸ್ಸಿನಲ್ಲಿ ಅವಳು ತನ್ನ ಇಡೀ ದೇಹವನ್ನು ನೀರಿನಲ್ಲಿ ಮುಳುಗಿಸಿ ಕಣ್ಣು ಮುಚ್ಚಿ ಮತ್ತು ಅವಳ ಉಸಿರನ್ನು ಇದು ನಿಜವಾಗಿಯೂ ನಂಬಲ ಸಾಧ್ಯವಾಗಿತ್ತು. ಮತ್ತೆ ನೀರೊಳಗಿನ ಉಸಿರಾಡವಳು ಇದ್ದಕ್ಕಿದ್ದಂತೆ ಕಣ್ಣು ತೆರೆದು ಹಠಾತ್ತನೆ ಎದ್ದು ಬಾಯಿಯಿಂದ ನೀರನ್ನು ಉಗುಳುತ್ತಾ ನಂತರ ಜೋರಾಗಿ ಕಿರುಚುತ್ತಾರೆ. ಅವಳು ಸ್ವಲ್ಪ ತಿಳಿದಿರಲಿಲ್ಲ. ಒಬ್ಬ ವ್ಯಕ್ತಿಯು ಆ ಕ್ಷಣದಲ್ಲಿ ಮನೆಗೆ ನುಸುಳುತ್ತಿದ್ದನು. ಕೈಯಲ್ಲಿ ಆಯುಧ ನಿಧಾನವಾಗಿ ಅವಳನ್ನು ಸಮೀಪಿಸುತ್ತಿದ್ದ.